ಅಟ್ಲೀಸ್ಟ್ ಅದೇ ಹೇಳ್ತೀರಾ ಈಗ? ಯಶ್ ಬರೋದು ಬೇಡ ಅಂತ ನಾನೇ ತೀರ್ಮಾನ ಮಾಡಿದ್ದೀನಿ. ಹೌದಾ? ಯಶ್ ಫಸ್ಟ್ ಡೇ ಫಸ್ಟ್ ಶೋಗ್ ಆಗ್ಲಿ ಅಥವಾ ಸೆಲೆಬ್ರಿಟಿ ಶೋಗ್ ಆಗ್ಲಿ ಬರಬಾರ್ದು. ಅದು ಯಶಿಂದ ಬಂದ್ರು ಜನ ಅಂತಾನೆ ಆಗುತ್ತೆ. ನಂದೇನು ಅಲ್ಲಿ ನನ್ನ ಕ್ವಾಲಿಟಿ ಏನು? ಎಷ್ಟು ಫೋನ್ ಮಾಡಿ ಅಮ್ಮ ನಿನ್ ಫಸ್ಟ್ ಸಿನಿಮಾ ನಾನು ನೋಡ್ಬೇಕು, ನಾನು ಬರ್ತೀನಿ ಅಂದ್ರೆ ಅದು ಅವನು ಇಷ್ಟ ಬರ್ಬೋದು, ಬೇಡ ಅಂತ ಹೇಳಲ್ಲ. ಅದು ಅವನು ನೀವಾಗಿ ಖುಷಿ, ಕರೆಯಲ್ಲ. ನಾನಾಗೆ ಕರೆಯಲ್ಲ. ಅದು ಅವನು ಬರ್ಬೋದು, ಎಲ್ಲರೂ ಬರ್ಬೋದು, ಅವರಿಗೆ ಯಾರು ಬೇಕಾದ್ರೂ ಬರ್ಬೋದು, ನಮ್ಮ ರಾಧಿಕಾನೂ ಬರ್ಬೋದು. ಬಟ್ ನಾನು ಕರೆಯಲ್ಲ. ಯಾಕೆಂದರೆ ನಾನು ಕರೆದ್ರೆ ಏನಾಗುತ್ತೆ, ನೀನು ನನ್ನ ಮೇಲೆ ಡಿಪೆಂಡ್ ಆಗಿ ಸಿನಿಮಾ ಮಾಡಿದ್ಯಾ ಅಂತ ಅನ್ನಿಸ್ಕೋಬಾರ್ದು ನಾನು. ಅಂದರೆ ಅವ್ನು ಅಂದ್ರೂ ನಿನ್ನ ಕ್ವಾಲಿಟಿ ಏನು ತೋರಿಸಿದ್ರೆ ಅವ್ನು ಹೇಳ್ತಾನೆ ಒಂದಿನ ಚೆನ್ನಾಗಿ ಮಾಡಿದ್ಯಾ ಬಿಡು ಅಂತ. ಈಗ ಆಲ್ಮೋಸ್ಟ್ ತೊಗೊಂಡಿರ್ತಾನೆ ಫೀಡ್ಬ್ಯಾಕು, ಬಟ್ ಹೊಗಳಲ್ಲ. ನಮ್ಮಲ್ಲಿ ಅವ್ನು ನಾನು ಹೊಗಳಲ್ಲ, ನನ್ನ ಅವನು ಹೊಗಳಲ್ಲ. ಏನಾದ್ರು ಕ್ರಿಟಿಸೈಸ್ ಮಾಡೋದಾದ್ರೆ ಮಾಡ್ತೀರಿ? ತುಂಬ ಮಾಡ್ತೀವಿ ನಮ್ಮ ಮನೇಲಿ. ನಾನು ಹೇಳ್ತಿದ್ದೆ ಮುಂಚೆ ಎಲ್ಲ ಸಿಕ್ಕ, ಬಟ್ ಅದು ಹೇಳ್ತೀನಿ ಮುಂದಕ್ಕೆ ಒಳ್ಳೆ ಎಪಿಸೋಡ್ ಬರಲಿ, ಈಗ ಹೇಳ್ಬಾರ್ದು. ಆಮೇಲೆ ಆಡಿಯನ್ಸು ಕಲ್ತಾಗ ಓಡ್ ಬಂದ್ಬಿಡ್ತಾರೆ. ನಮ್ಮ ಅಣ್ಣವ್ರಿಗೆ ಹಿಂಗೆಲ್ಲ ಬರ್ತೀವಿ. ನೀವು ಅಮ್ಮ, ನೀವೇನ್ ಬೇಕಾದ್ರೆ ಹೇಳ್ಬೋದು. ಹಂಗೆಲ್ಲ ಅಲ್ಲಪ್ಪ. ಅವನು ಒಂದು ತಿಳ್ಕೊಳ್ಳಿ, ಯಶು ಇವಾಗ ಕರ್ನಾಟಕದ ಆಸ್ತಿ, ಇಡೀ ದೇಶದ ಆಸ್ತಿ ಅವನು. ನಮ್ಮ ಮಗ ಮಾತ್ರ ಅಲ್ಲ. ಅವನನ್ನ ಪ್ರಶ್ನೆ ಮಾಡೋ ಹಕ್ಕು ನನಗೆಷ್ಟಿದೆಯೋ ಆಡಿಯನ್ಸ್ಗೂ ಅಷ್ಟೇ ಇದೆ. ನನಗಿಂತ ಜಾಸ್ತಿ ಪ್ರೀತಿ ಮಾಡಿ ಬೆಳೆಸಿದ್ದಾರೆ ಜನ. ಇವತ್ತು ಅವನೇನೇ ಆಗಿದ್ರು ಆಡಿಯನ್ಸಿಂದ. ಹಂಗಾಗಿ ನಾವು ಅವ್ರ ಅಣ್ಣನ್ನ ಸುಮ್ಮನೆ ನಾವೇನೋ ಮಾತಾಡ್ತಿದ್ದೀವಿ ಅನ್ಕೋಬಾರ್ದು. ಬಟ್ ಅವನು ಅದನ್ನು ಇಷ್ಟಪಡಲ್ಲ, ಯಾರಿಗೂ ಇಷ್ಟಪಡಲ್ಲ. ಅವನು ಯಾರೊಬ್ಬರು ಮಾಡ್ತಾಯಿದ್ರೆ ನಂದಿರುತ್ತಪ್ಪ, ನೀವು ಮಾಡಿ, ನಿಮ್ಮದೇನು ತೋರಿಸಿ ಅಂತಲೇ ಹೇಳೋದು ಅವನು. ಅದನ್ನು ಬೇರೆಯವ್ರಿಗೆ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಅವನ್ನ ಕೇಳಕ್ಕೆ ಹೋಗಿಲ್ಲ.